ಬಿಜೆಪಿಯಲ್ಲಿ ತಣ್ಣಗಾಗದ ರೆಬಲ್ಸ್ ಕಿಚ್ಚು ಈಗ ವಿಜಯೇಂದ್ರ ವಿರುದ್ಧ ಜಿದ್ದು ಬಿದ್ದಿರುವ ಯತ್ನಾಳ್ ಟೀಮ್. ಇಂದು ದೆಹಲಿಗೆ ತೆರಳಿದ್ದಾರೆ ಯತ್ನಾಳ್ ಟೀಮ್. ಇಂದು ಸಿದ್ದೇಶ್ವರ ಮನೆಯಲ್ಲಿ ಸಭೆ ನಡೆಸಿ ಸಭೆ ಸೇರಿದ ರೆಬಲ್ಸ್ ಸಂಜೆ ಸಭೆ ನಡೆಸಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಆಗೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಇಂದು ಸಿದ್ದೇಶ್ವರ ಮನೆಯಲ್ಲಿ ಸಭೆ ಸೇರಿದ್ದಾರೆ ರೆಬಲ್ಸ್ ಟೀಮ್. ರೆಬಲ್ಸ್ ನಾಯಕರು ಸಂಜೆ ಸಭೆ ನಡೆಸಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಜಿದ್ದಾಜಿದ್ದಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಬಿಜೆಪಿಯಲ್ಲಿ ತಣ್ಣಗಾಗ್ತಾನೆ ಇಲ್ಲ. ಇನ್ನು ರಮೇಶ್ ಜಾರಕಿಹೊಳಿ ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಹಲವು ನಾಯಕರು ಕೂಡ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದಿದ್ರು. ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ನಾಯಕರ ಜೊತೆ. ಆದರೆ ಅಲ್ಲಿ ಚರ್ಚೆ ಮಾಡೋಕ್ಕಾಗಿಲ್ಲ. ಯಾವುದೇ ನಾಯಕರು ಕೂಡ ಸಿಗಲಿಲ್ಲ ಕಾರಣಾಂತರಗಳಿಂದ. ಈಗ ಮತ್ತೆ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಸಿದ್ದೇಶ್ವರ ಮನೆಯಲ್ಲಿ ಸಭೆ ಸೇರ್ತಾ ಇದ್ದಾರೆ. ಸಂಜೆ ಸಭೆ ನಡೆಸಿ ಬಳಿಕ ಮುಂದಿನ ನಿರ್ಧಾರದ ಬಗ್ಗೆ ಹೈಕಮಾಂಡ್ಗೆ ನಾಳೆ ಹೋಗಿ ತಮ್ಮ ನಿಲುವನ್ನ ಮತ್ತು ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ ಯಾರಿಗೆ ಕೊಡಬೇಕಾಗುತ್ತೆ ಮತ್ತು ರಾಜ್ಯಾಧ್ಯಕ್ಷ ಸ್ಪರ್ಧೆಯಲ್ಲಿ ಯಾರೆಲ್ಲ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ವಿಜಯೇಂದ್ರ ವಿರುದ್ಧ ಸೆಣಸಾಟಕ್ಕೆ ನಿಂತಿದ್ದಾರೆ. ಈಗಾಗಲೇ ವಿಜಯೇಂದ್ರನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರಿಸಬಾರ್ದು. ಆ ಕಾರಣಾಂತರಗಳಿಂದ ಈಗ ಯತ್ನಾಳ್ ಬಣ ಮತ್ತಷ್ಟು ದೊಡ್ಡದಾಗ್ತಾನೆ ಇದೆ. ಮೊನ್ನೆಷ್ಟು ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿಕೊಳ್ಳುವ ಮೂಲಕ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ಫೋನಲ್ಲಿ ಲೈನ್ನಲ್ಲಿದ್ದಾರೆ. ಬಸವರಾಜ್ ಅವರೇ, ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಹಲವು ದಿನಗಳಿಂದ ಸೆಣಸಾಟಕ್ಕೆ ನಿಂತಿದ್ದಾರೆ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ. ಈಗ ಇಂದು ಕೂಡ ದೆಹಲಿಗೆ ತೆರಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ಬಸವರಾಜ್ ಅವರೇ? ಶ್ರೀಕಾಂತ್, ಬಿಜೆಪಿಯ ಪಾಳದಲ್ಲಿ ಬಣಗಳ ಬಡಿದಾಟ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರೆಬಲ್ಸ್ ನಾಯಕರೇನಿದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಹಲವು ನಾಯಕರು ಏನಿದ್ದಾರೆ ಇವರು ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಹಠವನ್ನು ಕೂಡ ತೊಟ್ಟಿರ್ತಕ್ಕಂಥದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಸರ್ಕಸ್ ಅನ್ನ ಮಾಡಿದ್ರು. ಅದಾಗ್ಯೂ ಕೂಡ ತಣ್ಣಗಾಗದ ಅವರ ಕಿಚ್ಚು ಇದೀಗ ಮತ್ತೆ ಏನು GM ಸಿದ್ದೇಶ್ವರ ನಿವಾಸದಲ್ಲಿ ಇವತ್ತು ಸಭೆ ನಡೆಸಿ ಮತ್ತೊಂದು ಸುತ್ತ ದೆಹಲಿಗೆ ಹೋಗುವಂತ ಪ್ರಯತ್ನಕ್ಕೆ ಮುಂದಾಗುವಂಥದ್ದು. ಇವತ್ತು ಸಿದ್ದೇಶ್ವರರ ನಿವಾಸದಲ್ಲಿ ಸಭೆಯನ್ನು ನಡೆಸಿ ಏನೆಲ್ಲ ಮುಂದಿನ ತಯಾರಿಗಳು ಮಾಡ್ಕೋಬೇಕು, ಹೈಕಮಾಂಡ್ ನಾಯಕರಿಗೆ ಏನೆಲ್ಲ ವಿವರಣೆಗಳನ್ನ ಕೊಡಬೇಕು, ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಅಜೆಂಡಾವನ್ನ ಯಾವ ರೀತಿಯಾಗಿ ನಾವು ಪ್ರಸ್ತಾಪ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆಸಿ ಇವತ್ತು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಕೂಡ ಇರುವಂತದ್ದು. ಈಗೇನು ಫೆಬ್ರವರಿ 20ರ ಒಳಗಾಗಿ ಎಲ್ಲವೂ ಕೂಡ ಮುಗಿಯುತ್ತೆ ಅನ್ನುವಂತ ಮಾಹಿತಿ ಕೂಡ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಚುನಾವಣೆಯ ಒಂದು ಆಯ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೈಕಮಾಂಡ್ ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸ್ತಾರೆ, ಅದನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ರೆಬಲ್ಸ್ ನಾಯಕರಿಗೆ ಒಂದಿಷ್ಟು ಅನುಮಾನ ಮತ್ತೆ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ಅವರು ಆಯ್ಕೆ ಮಾಡುವಂತದ್ದು ಮತ್ತೆ ಚುನಾವಣೆ ನಡೆಸೋಕ್ಕಿಂತ ಮುಂಚಿತವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಆರೋಪ ಪಟ್ಟಿಗಳೇನಿದಾವೆ, ನಮ್ಮ ಒಂದು ಅಜೆಂಡಾ ಏನಿದೆ, ನಮ್ಮ ಅನಿಸಿಕೆಗೆ ಏನಿದಾವೆ ಅವುಗಳನ್ನ ಹೈಕಮಾಂಡ್ ನಾಯಕರಿಗೆ ಒಂದು ಮನದಟ್ಟಾಗುವಂತೆ ತಿಳಿಸೋಣ ಅನ್ನುವಂತ ನಿರ್ಧಾರಕ್ಕೆ ಕೂಡ ಬಂದಿರತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಅವರಿಗೆ ಕೆಲವೊಂದಿಷ್ಟು ಬಾರಿ ತಿಳುವಳಿಕೆ ಹೇಳಿದ್ದಾರೆ, ಒಂದಿಷ್ಟು ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದಾಗ್ಯೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀವು ಬದಲಾವಣೆ ಮಾಡಲೇಬೇಕು, ವಿಜೇಂದ್ರ ಅವರು ಬಿಟ್ಟು ಬೇರೆ ಇನ್ಯಾರಿಗೂ ಕೊಟ್ಟರು ಕೂಡ ನಮಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥದ್ದನ್ನ ಪ್ರಬಲವಾಗಿ ಅವರು ವಾದವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಮತ್ತೆ ದೆಹಲಿಗೆ ತೆರಳಿ ಏನು ವಿಜೇಂದ್ರ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪ ಪಟ್ಟಿಗಳನ್ನ ಸಲ್ಲಿಸುವಂಥದ್ದು, ಮತ್ತೆ ಅವರಲ್ಲಿ ಕೂಡ ಅವರು ಜಾತಿವಾರು ಏನಾದ್ರೂ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಅವರಲ್ಲಿಯೂ ಕೂಡ ಅವರೇ ಒಂದಿಷ್ಟು ನಾಯಕರ ಪಟ್ಟಿಗಳನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಲಿಂಗಾಯತ್ ಆಗಿರ್ಬೋದು, ಮತ್ತೆ OBC ಆಗಿರ್ಬೋದು, ಮತ್ತೆ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ನಾಯಕರಾಗಿರ್ಬೋದು, ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರನ್ನ ಪಟ್ಟಿ ಮಾಡ್ಕೊಂಡು ಹೋಗಿರ್ಬೋದು, ಇವರಿಗೆ ಕೊಡೋದಾದ್ರೆ ನಮಗೆ ಒಪ್ಪಿಗೆ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸಲಿದ್ದಾರೆ. ಹಾಗಾಗಿ ಇವತ್ತು ಒಂದು ಸಭೆ ನಡೆಸಿ ಅದಾದ ಬಳಿಕ ದೆಹಲಿಗೆ ರೆಬಲ್ಸ್ ನಾಯಕರು ಹೋಗುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಶ್ರೀಕಾಂತ್, ಬಸವರಾಜ್ ಅವರೇ, ಮೊನ್ನೆ ಅಷ್ಟೇನು ಈಗ ಹೈಕಮಾಂಡ್ನ ಭೇಟಿ ಮಾಡಿ ಬಂದಿದ್ರು, ಆದ್ರೆ ಅಲ್ಲಿ ಯಾವುದೇ ಹೈಕಮಾಂಡ್ ನಾಯಕರು ಸಿಗ್ಲಿಲ್ಲ. BL ಸಂತೋಷ್ನವರು ಮಾತ್ರ ಭೇಟಿ ಮಾಡಿ ಬಂದಿದ್ರು. ಈಗ ಮತ್ತೆ ಇವತ್ತು ಹೋಗ್ತಾ ಇದ್ದಾರೆ. ಈಗಷ್ಟೇ ನಿನ್ನೆ ಅಷ್ಟೇ ದೆಹಲಿ ಚುನಾವಣೆ ಫಲಿತಾಂಶ ಬಂದಿದೆ. ಸಂಭ್ರಮ ಸಡಗರದಲ್ಲಿ ಈ ಹೇಳಿಕೆಯನ್ನ ಈ ಕ್ಷಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀರಾ ನೀವು? ಶ್ರೀಕಾಂತ್, ಖಂಡಿತವಾಗ್ಲೂ ಕೂಡ ರೆಬಲ್ಸ್ ನಾಯಕರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಕೇಳಿದ್ದೇವೆ, ಅವರು ಅವಕಾಶ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು. ಕೆಲವೊಂದಿಷ್ಟು ನಾಯಕರು ಇಲ್ಲ ನಾವು ಭೇಟಿ ಮಾಡಿದ್ದೇವೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ನೀವು ಹೇಳಿದಂತೆ ಅವರು ಮೊನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಂತ ಹೋದಂತ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಕೇವಲ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಏನು BL ಸಂತೋಷ್ ಅವ್ರನ್ನ ಮಾತ್ರ ಕುಮಾರ್ ಬಂಗಾರಪ್ಪನವರು ಭೇಟಿಯಾಗಿ ಒಂದಿಷ್ಟು ಚರ್ಚೆ ನಡೆಸಿ ಬಂದಿರತಕ್ಕಂಥದ್ದು. ಅವರ ಒಂದು ರೆಬಲ್ಸ್ ನ ಒಂದು ಅಜೆಂಡಾ ಏನಿದೆ ಅದನ್ನ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡಿ ಒಂದು ಸಂಘ ಪರಿವಾರದಿಂದಲೇ ಇದನ್ನ ಸೂಚನೆ ಕೊಡಿಸೋಣ ಅನ್ನುವಂತಹ ಒಂದಿಷ್ಟು ರಣತಂತ್ರಕ್ಕೆ ರೆಬಲ್ಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇದೀಗ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ರೆಬಲ್ಸ್ ನಾಯಕರ ನಡೆ ಅಂತೂ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ಆದ್ರೆ ಈಗಲಾದ್ರೂ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರ, ಹೈಕಮಾಂಡ್ ನಾಯಕರು ರೆಬಲ್ಸ್ ನಾಯಕರಿಗೆ ಸ್ಪಂದನೆ ಕೊಟ್ಟು ಅವರದೇ ಆಗಿರ್ತಕ್ಕಂಥ ಮನವಿಯನ್ನ ಆಲಿಸ್ತಾರ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಶ್ರೀಕಾಂತ್, ಬಸವರಾಜ್, ಹಾಗೆ ಲೈನ್ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈತ ಬಿಜೆಪಿಯಲ್ಲಿ ಬಗೆಹರಿಯದ ಭಿನ್ನಮತ, ಬಿಜೆಪಿಯಲ್ಲಿ ಇನ್ನೂ ಬಗೆಹರಿತಾನೇ ಇಲ್ಲ. ಹೈಕಮಾಂಡ್ ಅಂಗಳಕ್ಕೆ ರೆಡ್ಡಿ ವರ್ಸಸ್ ಶ್ರೀರಾಮುಲು ಸಂಘರ್ಷ ಕೂಡ ತಾರಕಕ್ಕೇರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಗೆ ಶ್ರೀರಾಮುಲು ತೆರಳುತ್ತಾ ಇದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಕೂಡ ರೆಡ್ಡಿ ವರ್ಸಸ್ ಶ್ರೀರಾಮುಲು ಮಧ್ಯೆ ಜಟಾಪಟಿ ಏನ್ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಶ್ರೀರಾಮುಲು ದೆಹಲಿಗೆ ಹೋಗ್ತಾ ಇದ್ದಾರೆ. ಇವರಿಬ್ಬರ ಭಿನ್ನಮತ ಬಗೆಹರಿಸಿಕೊಳ್ಳಲು ಹೈಕಮಾಂಡ್ ಅಂಗಳಕ್ಕೆ ರೆಡ್ಡಿ ಶ್ರೀರಾಮುಲು ಸಂಘರ್ಷ ನಾಳೆ ಹೋಗ್ತಾ ಇರುವಂತದ್ದು. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಇಬ್ಬರ ಈಗ ಪಕ್ಷದಲ್ಲಿ 3 ಬಣಗಳಂತಾನೆ ಹೇಳ್ಬೋದು. ಇತ್ತ ಶ್ರೀರಾಮುಲು ಒಂದು ಕಡೆ ಆದ್ರೆ ಯತ್ನಾಳ್ ಬಣ, ಮತ್ತೊಂದು ವಿಜೇಂದ್ರ ಬಣ, ಈಗ ಮತ್ತೊಂದು ಹೊಸದಾಗಿ ಸೃಷ್ಟಿಯಾಗಿರೋ ತಟಸ್ಥ ಬಣ ಕೂಡ. ರಾಜ್ಯ ಕಮಲದಲ್ಲಿ ಹಲವು ಬಣಗಳ ಸೃಷ್ಟಿಯಾಗಿದೆ. ಬಸವರಾಜ್ ಅವರೇ, ಈಗಷ್ಟೇ ನಾವು ಮಾತಾಡ್ತಾ ಇದೀವಿ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣದ ಸಂಬಂಧಪಟ್ಟಂತೆ. ಈಗ ಶ್ರೀರಾಮುಲು ವರ್ಸಸ್ ರೆಡ್ಡಿ ಅಂತ ಈಗ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಕೂಡ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರಂತೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ? ಶ್ರೀರಾಮುಲು ಅವರು ಹೋಗ್ತಾ ಇದ್ದಾರೆ, ಬಣ ಬಡಿದಾಟ ಆಯ್ತು, ಈಗ ರೆಡ್ಡಿ ಸಂಘರ್ಷದ ಬಗ್ಗೆ ಅಂತ ಒಂದ್ ಕಡೆ ಬಿಜೆಪಿಯಲ್ಲಿ ಕಳೆದ ಬಾರಿಯ ಚುನಾವಣಾ ಅಂದ್ರೆ ಉಪಚುನಾವಣೆ ಏನ್ ನಡೀತು, ಆ ಒಂದು ಉಪಚುನಾವಣೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕೊಂಡಂತ ಸಂದರ್ಭದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಕ್ಕೆ ಶ್ರೀರಾಮುಲವರೇ ಕಾರಣ ಅನ್ನುವಂತಹ ದೂರು ಬಂದಿದೆ ಅನ್ನುವಂಥದ್ದನ್ನ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಒಂದು ಸಭೆಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀರಾಮುಲು ಅವರು ಸಾಕಷ್ಟು ಆಕ್ರೋಶಗೊಂಡಿದ್ರು. ನಾನೇ ಕಾರಣ ಅನ್ನೋದಾದ್ರೆ ಬೇಕಾದ್ರೆ ನಾನು ಬಿಜೆಪಿ ಪಕ್ಷವನ್ನು ಕೂಡ ತೋರ್ಲಿಕ್ಕೆ ಸಿದ್ಧನಿದ್ದೇನೆ, ಸುಖ ಸುಮ್ಮನೆ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಮುಖವಾಗಿ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಾತು ಕೇಳಿ ಈ ರೀತಿಯಾಗಿರ್ತಕ್ಕಂಥ ಆರೋಪವನ್ನು ನನ್ನ ಮೇಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಗಂಭೀರ ಆರೋಪ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಮತ್ತೆ ಶ್ರೀರಾಮುಲು ಅವರು ಸಾಕಷ್ಟು ಆಪ್ತ ಮಿತ್ರರ ರೀತಿಯಲ್ಲಿ ಇದ್ರು. ಸೊ ಆದ್ರೆ ಈ ಒಂದು ಚುನಾವಣಾ ಸಂದರ್ಭದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಡುವೆ ಮುಸುಕಿನ ಗುದ್ದಾಟ ಏರ್ಪಟ್ಟಿದೆ. ಹಾಗಾಗಿ ಶ್ರೀರಾಮುಲು ಅವರು ಸಾಕಷ್ಟು ಆಕ್ರೋಶಗೊಂಡಿದ್ರು. ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಕೂಡ ಸಾಕಷ್ಟು ನಾಯಕರು ಮಾಡಲು ಮುಂದಾಗಿದ್ರು. ಆದ್ರೆ ಅವರು ಸಮಾಧಾನ ಕೂಡ ಆಗಿರಲಿಲ್ಲ. ಆದ್ರೆ ಹೈಕಮಾಂಡ್ ನಾಯಕರು ಕೂಡ ಅವ್ರನ್ನ ಸಂಪರ್ಕ ಮಾಡಿ ನೀವು ದೆಹಲಿಗೆ ಬನ್ನಿ ಅನ್ನುವಂಥದ್ದನ್ನು ಕೂಡ ಕರೆ ಕೊಟ್ಟಿದ್ರು. ಹಾಗಾಗಿ ದೆಹಲಿಯಲ್ಲಿ ಒಂದು ವಿಧಾನಸಭೆ ಚುನಾವಣೆ ಇತ್ತು, ಚುನಾವಣಾ ಬಳಿಕ ಬನ್ನಿ ಅನ್ನುವಂಥದ್ದನ್ನು ಕೂಡ ಶ್ರೀರಾಮುಲು ಅವರು ತಿಳಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಈಗ ನಿನ್ನೆ ತಾನೇ ದೆಹಲಿಯ ಚುನಾವಣೆ ಫಲಿತಾಂಶ ಬಂದಿರತಕ್ಕಂಥದ್ದು. ಈಗ ದೆಹಲಿಯ ಚುನಾವಣೆ ಒಂದು ಅಬ್ಬರವು ಕೂಡ ಮುಗಿದಿರ್ತಕ್ಕಂಥ. ಹಾಗಾಗಿ ನಾಳೆ ದೆಹಲಿಗೆ ಹೋಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಬಿಜೆಪಿಯ ಒಂದ್ ಕಡೆ ಈಗ ರಾಜ್ಯಾಧ್ಯಕ್ಷರ ವಿರುದ್ಧ ಕೂಡ ಅವರು ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ವಿಜೇಂದ್ರ ಅವರಿಗೆ
ಅನುಭವದ ಕೊರತೆ ಇದೆ ಅನ್ನುವಂಥದ್ದು. ಅದಕ್ಕೆ ವಿಜೇಂದ್ರ ಕೂಡ ತಿರುಗೇಟ್ ಕೊಟ್ಟಿರ್ತಕ್ಕಂಥದ್ದು. ನನಗೆ ರಾಜ್ಯಾಧ್ಯಕ್ಷನಾಗಿ ಅನುಭವದ ಕೊರತೆ ಇರಬಹುದು, ಅವರಷ್ಟು ಅನುಭವ ಇಲ್ಲದೆ ಇರಬಹುದು, ಆದ್ರೆ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನಾತ್ಮಕವಾಗಿ ನಾನು ಸಾಕಷ್ಟು ನಿಭಾಯಿಸಿದ್ದೇನೆ ಕೆಲಸವನ್ನ ಅನ್ನುವಂಥದ್ದನ್ನು ಕೂಡ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥ. ಅವ್ರಿಗೆ ನನ್ನ ಕಾರ್ಯ ಎಷ್ಟು ಅವ್ರಿಗೆ ಒಂದ್ ರೀತಿಯಲ್ಲಿ ಓಕೆ ಆಗಿದೆ ಗೊತ್ತಿಲ್ಲ, ಆದ್ರೆ ಕಾರ್ಯಕರ್ತರಿಗೆ ಮಾತ್ರ ತೃಪ್ತಿ ತಂದಿದೆ. ನಾನು ರಾಜ್ಯಾದ್ಯಂತ ಹೋದಂತ ಸಂದರ್ಭದಲ್ಲಿ ಅವರು ನನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಅನ್ನುವಂತ ಮಾತುಗಳನ್ನು ಕೂಡ ಆಡುವ ಮುಖಾಂತರ ಶ್ರೀರಾಮುಲು ಅವರಿಗೂ ಕೂಡ ತಿರುಗೇಟು ಕೊಟ್ಟಿದ್ರು. ಹಾಗಾಗಿ ಒಂದ್ ವೇಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಮಾಡೋದಾದ್ರೆ ನಾನು ಕೂಡ ಅಧ್ಯಕ್ಷ ಸ್ಥಾನ ಆಗಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂತಹ ಒಂದಿಷ್ಟು ಪ್ರಬಲವಾಗಿರ್ತಕ್ಕಂಥ ಮಾತುಗಳು ಕೂಡ ಶ್ರೀರಾಮುಲು ಅವರಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಕೂಡ ಒಂದಿಷ್ಟು ಆರೋಪವನ್ನು ಮಾಡಲಿದ್ದಾರೆ. ಮತ್ತೆ ರಾಜ್ಯ ಬಿಜೆಪಿಯ ಒಂದಿಷ್ಟು ಉಸ್ತುವಾರಿ ಆಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ ಅವರು ಏನು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ಕೂಡ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ಇವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿ ಕೊಟ್ಟಿದೆ. ಶ್ರೀಕಾಂತ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಬಿಜೆಪಿಯಲ್ಲಿ ರೆಡ್ಡಿ ವರ್ಸಸ್ ಶ್ರೀರಾಮುಲು, ಇನ್ನೊಂದು ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ.